ಅದಕ್ಕೆ ಇವಾಗ ವಾಪಸ್ ಕಳ್ಸೋರೆ. ಹೋಗ್ಬಿಟ್ಟು ಚೆನ್ನಾಗಿ ಊಟ ಮಾಡ್ಕೊಂಡು 40 ಇವತ್ತು ಬೆಳಗ್ಗೆನೇ ಶೇಕ್ ಕುಡ್ದು ಆಮೇಲೆ ಲೈಟಾಗಿ ಟಿಫನ್ ಮಾಡ್ಕೊಂಡು ಗಾಡಿ ಎತ್ಕೊಂಡು ನಾನು ಸೀದಾ ಸಪ್ತಗಿರಿ ಹಾಸ್ಪಿಟಲ್ ಕಡೆ ಹೊರಟೆ. ನಮಗೆ ಗೊತ್ತಿರೋರೊಬ್ರು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು, ಅವ್ರಿಗೆ ಬ್ಲಡ್ ಕೊಡಬೇಕಿತ್ತು. ನಾನು ಹಾಸ್ಪಿಟಲ್ ಹತ್ರ ಬಂದು ರೀಚ್ ಆದಮೇಲೆ ಫಸ್ಟ್ ಫ್ಲೋರ್ ಬ್ಲಡ್ ಬ್ಯಾಂಕ್ ಹತ್ರ ಬರೋಕೆ ಹೇಳಿದ್ರು. ಬ್ಲಡ್ ಕೊಡೋಣ ಅಂತ ಬಂದಿದ್ದೆ. ಬೆಳಗ್ಗೆ ಎಷ್ಟು ಗಂಟೆಗೆ ಟಿಫನ್ ಮಾಡಿದೆ ಅಂತ ಕೇಳಿದ್ರು. ಒಂದು ದೋಸೆ ತಿನ್ಕೊಂಬಂದಿದ್ದೆ. ಅದಕ್ಕೆ ಇವಾಗ ವಾಪಸ್ ಕಳ್ಸೋರೆ. ಹೋಗ್ಬಿಟ್ಟು ಚೆನ್ನಾಗಿ ಊಟ ಮಾಡ್ಕೊಂಡು 40 ನಿಮಿಷ ಬಿಟ್ಕೊಂಬ ಅಂತ. ಬೆಳಗ್ಗೆ ಟಿಫನ್ಗೆ ಒಂದು ದೋಸೆ ಅಷ್ಟೇ ತಿಂದಿದ್ದೆ. ಅದಕ್ಕೆ ಅವರ ಸಾಲಲ್ಲ, ಹೋಗಿ ರೈಸ್ ಏನಾದ್ರು ತಿನ್ಕೊಂಬ ಅಂತ ಕಳಿಸಿದ್ರು. ಸೊ ಇವಾಗ ರೈಸ್ ತಿನ್ಕೊಂಡು 40 ನಿಮಿಷ ಇಲ್ಲೇ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಹೋಗಬೇಕು. ಅಲ್ಲೇ ಒಂದು ಹಾಫ್ ಕುಷ್ಕ ತಿನ್ಕೊಂಡು ನಾನು ಮತ್ತೆ ವಾಪಸ್ ಹಾಸ್ಪಿಟ್ಲ್ ಹತ್ರ ಬಂದೆ. ಹೇಗೋ ನೆನ್ನೆ ವ್ಲಾಗ್ ಎಡಿಟ್ ಮಾಡಿರಲಿಲ್ಲ, ಸ್ವಲ್ಪ ಎಡಿಟಿಂಗ್ ಬ್ಯಾಲೆನ್ಸ್ ಇತ್ತು. ಸೊ ಗಾಡಿ ಅಲ್ಲೇ ಹಿಂದೆ ಪಾರ್ಕಿಂಗಲ್ಲಿ ಹಾಕ್ಬಿಟ್ಟು ನಾನು ಎಡಿಟಿಂಗ್ ಮಾಡೋಣ ಅಂತ ಕೂತ್ಕೊಂಡೆ. ವಾಯ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆದರೆ ಅಲ್ಲಿ ಬ್ಯಾಕ್ಗ್ರೌಂಡ್ ವಾಯ್ಸ್ ತುಂಬ ಇದ್ದಿದ್ದರಿಂದ ವಾಯ್ಸ್ ಕ್ಲಿಯರಾಗಿ ಬರ್ತಾ ಇರಲಿಲ್ಲ. ಇನ್ನೇನು ಮನೆಗೆ ಹೋಗಿ ಎಡಿಟ್ ಮಾಡೋಣ ಅಂತ ಹೇಳಿ ನಾನು ಒಂದು 40 ನಿಮಿಷ ರೀಲ್ಸ್ ನೋಡ್ಕೊಂಡೆ ಕೂತ್ಕೊಂಡೆ. 40 ನಿಮಿಷ ಬಿಟ್ಟು ಬ್ಲಡ್ ಬ್ಯಾಂಕ್ ಹತ್ರ ಹೋದೆ. ಅವ್ರು ಡೀಟೇಲ್ಸ್ ಎಲ್ಲ ತೊಗೊಂಡು ಮತ್ತೆ ಬ್ಲಡ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಬ್ಲಡ್ ತೊಗೊಂಡಾದ್ಮೇಲೆ ಒಂದು 20 ನಿಮಿಷ ಗಾಡಿ ಓಡಿಸಂಗಿಲ್ಲ ಅಂತ ಹೇಳಿದ್ರು. ನಾನು ಬೇರೆ ಜೊತೆಗೆ ಯಾರನ್ನೂ ಕರ್ಕೊಂಬಂದಿರಲಿಲ್ಲ. ಅದಕ್ಕೆ ಒಂದು 20 ನಿಮಿಷ ಅಲ್ಲೇ ವೆಯ್ಟ್ ಮಾಡಿ ಅದಾದಮೇಲೆ ಚಿಕ್ಕಬಿದ್ರೆ ಕಲ್ಲಿಗೆ ಬಂದೆ ಜ್ಯೂಸ್ ಕುಡಿಯೋಣ ಅಂತ. ಆಮೇಲೆ ಅಲ್ಲಿ ಯಾರೋ ಕಣ್ಕಾಣ್ದೇ ಅವರು ಕಾಸು ಕೇಳ್ಕೊಂಬಂದಿದ್ರು. ಅವ್ರಿಗೊಂದು 3 ಜ್ಯೂಸ್ ಕೊಡಿಸ್ದೆ. ನಾನೇನು ಈ ವಿಡಿಯೋ ಬಿಲ್ಡಪ್ಗೋಸ್ಕರ ಹಾಕೊಂತಿಲ್ಲ, ನಿಮಗೂ ಯಾರು ಈ ಥರ ಕಾಣಿಸಿದ್ರೆ ನೀವು ಅವ್ರಿಗೆ ಕೈಲಾದಷ್ಟು ಸಹಾಯ ಮಾಡಲಿ ಅಂತ ಅಷ್ಟೇ. ಆಮೇಲೆ ನಾನೊಂದು ಪೊಮೊಗ್ರೆನೇಟ್ ಜ್ಯೂಸ್ ತೊಗೊಂಡೆ. ಅಷ್ಟರಲ್ಲೇ ನಮ್ಮ ಹುಡುಗ ಬಂದ, ಅವ್ನಿಗೊಂದು ಜ್ಯೂಸ್ ಕೊಡಿಸಿ ಅದಾದ್ಮೇಲೆ ಮನೆ ಹತ್ರ ಹೋಗಿ ರೆಡಿಯಾಗಿ ನಾನು ಸೀದಾ ಜಿಮ್ ಕಡೆ ಹೊರಟೆ. ಇವತ್ತು ಜಿಮ್ಗೆ ಸ್ವಲ್ಪ ಬೇಗ ಹೊರಡ್ತಾ ಇದ್ದೀನಿ, ಯಾಕಂದ್ರೆ ನಮ್ಮ ಸೀನಿಯರ್ ಬರ್ತಡೇ ಇತ್ತು, ಕೇಕ್ ಕಟ್ ಮಾಡ್ಸಕ್ಕೆ ಹೋಗ್ಬೇಕಿತ್ತು. ಹೋಗ್ತಾ ಹಾಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಆಮೇಲೆ ನಾನು ಬಗಲಗುಂಟೆಗೆ ಬಂದು ನಮ್ಮ ಬಾಯ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೆ. ಹಾಯ್ ಸಾಗರ್, ವಾಟ್ ಈಸ್ ಸಡನ್ ಬಾರ ಇಲ್ಲಿ ಬೇಡ ಬ್ರೋ. ಇಟ್ಟಿನ ಮಡಿಕೆಗೆ ಸುಣ್ಣ ತಗೊಂಡು 2 ಕಣ್ಣು ಹಲ್ಲುಗಳು ಬರ್ದಂಗ ಅವನೇ ಬಾಳ್ತಿರಲ್ಲ. ₹100 ನೋಡಿ, ₹300. ರಿಚ್ ಕಿಡ್ ನೀವೇನ್ ಬಿಡ್ರಿ ಸಾವುಕಾರ ಮಂದಿ ಪೇ ಮಾಡ್ಬಿಡೋ ಸಾಗರಂಗೆ. ನಾಲ್ಕದು ಏನಾ ಮೂಟ ಇದ್ದಂಗವನಲ್ಲ ಅವನು ಕರಿ ಇಡ್ಲಿ. ಹ್ಯಾಪಿ ಬರ್ಡೇ ಪಾಂಡು ಅಂತ. ಮಜಾ ಆಗ ಭಾಯಿ. ನನ್ನ ಬ್ರದರ್ಸ್ ಅವರು, ದೇ ಆರ್ ಮೈ ಬ್ರದರ್ಸ್. ಸೇಮ್ ಬಟ್ ಡಿಫ್ರೆಂಟ್. आज का माना बदले दिन देना, आज का माना बदले दिन देना. ಕಲರ್ ಬಂದ್ಬಿಟ್ಟಿದೆಯಲ್ಲ ಪವನ. ವಾರದಂದ್ರೆ ತಲೆ ಚಿಪ್ಪು ಎದುರು ಹೋಗಿ ತೆಂಗಿನಕಾಯಿ ಮರದು ತುದಿಲ್ ಕೂತ್ಕೊಂಡ್ಬಿಡ್ಬೇಕು. ಫ್ರೆಂಡ್ ಒಬ್ಬ ಇದ್ದ, ಫಸ್ಟ್ ದನದ ತರ ಇತ್ತು, ಎಮ್ಮೆ ತರ ಏನ ಫಸ್ಟ್ ದನದ ತರ ಇತ್ತು, ಎಮ್ಮೆ ತರ ನೀನ್ ಈ ತರ ಬಿಗಿ 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 ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ 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 ಅಂತ ತಿಕ್ಲಿ ಹಿಡಿಯುತ್ತೆ. ಹೇಳೋ ಸಾಗರ ಸೌಂದರ್ಯದಲ್ಲಿ ಹುಡುಗಿರ್ ಜಾಸ್ತಿ ಅವರಂತ ಹಿಂಗ್ ಮಾತಾಡ್ತಿದ್ದೆ. ಹಾಯ್ ಸಾಗರ್, ವಾಟ್ ಈಸ್ ಸಡನ್ ಸರ್ಪ್ರೈಸ್? Yes, this is sudden surprise to me also. ಸಾಗರನ್ ಕೊಡ್ತಿರೋದು. ವಾವ್, ನೈಸ್. ಮಳೆ ಇಲ್ಲ ಸಾಕಲ್ಲ ಎರಡು ಗಿಫ್ಟ್ ಮತ್ತೆ ಕೇಕ್ ಎಲ್ಲ ತಗೊಂಡು ನಾವು ಮತ್ತೆ ಉಷಾ ಮನೆ ಹತ್ರ ಬಂದ್ವಿ. ಅಲ್ಲಿ ಬರ್ತಾ ಇರೋದಲ್ಲ ಅವಳೇ ಕರು ಗತ್ತು ನೋಡ್ರಿ, ಅಣ್ಣಂದು ಗತ್ತು. ಇವಾಗ ನಿಂತೆ ನೋಡ್ತಾ ಇದ್ದೆ, ನಿಮ್ ವಿಡಿಯೋಸ್ ನೋಡ್ತಾ ಇದ್ದೆ. ಹೌದಾ? ಆಯ್ತು ಸಂಖ್ಯೆ ಹೆಂಗೆ ವಿಡಿಯೋ ನೋಡ್ತೀನಿ, ಅದ್ರ ನಾನು ಲೈಕ್ ಮಾಡಲ್ಲ ಅಷ್ಟೇ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ಪಾಪು ತಿಂತೆ ತಿನ್ನೆ. ಕೇಕ್ ಕಟ್ ಮಾಡಿಸಿದಾದ್ಮೇಲೆ ಅಲ್ಲೇ ಒಂದು ವಿಡಿಯೋ ಮಾಡಿಕೊಂಡು ಅದಾದ್ಮೇಲೆ ನಾವು 3 ಜನ ಅಲ್ಲಿಂದ ಹೊರಟಿ ಎಮ್ಮೆ ಗ್ರೌಂಡ್ ಹತ್ರ ಬಂದ್ವಿ. ಇಲ್ಲಿಗೆ ಬಂದಮೇಲೆ ಲೈಟಾಗಿ ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಅದಾದ್ಮೇಲೆ ಅವ್ರಿಗೆ ಬಾಯ್ ಹೇಳಿ ನಾನು ಸೀದಾ ಜಿಮ್ ಕಡೆ ಹೊರಟೆ. 8ನೇ ಮೈಲಿಲಿ ಒಂದು 15 ನಿಮಿಷ ಟ್ರಾಫಿಕಲ್ಲಿ ನಿಂತ್ಕೊಂಡಿದ್ದಾದ್ಮೇಲೆ ಫೈನಲಿ ಜಿಮ್ ಹತ್ರ ಬಂದು ರೀಚ್ ಆಗಿ ವಾರ್ಮಪ್ ಎಲ್ಲ ಮುಗಿಸ್ಕೊಂಡು ನಾನು ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವತ್ತು ನನ್ನ ವರ್ಕೌಟ್ ಇದ್ದಿದ್ದು ಶೋಲ್ಡರ್ಸ್. ಒನ್ಸ್ ಅಪಾನ್ ಎ ಟೈಮ್ ಮಿಸ್ಟರ್ ಮಂಡ್ಯ, ಮಿಸ್ಟರ್ ಮದ್ದೂರು, ಮಿಸ್ಟರ್ ಚನ್ನಪಟ್ಟಣ, ಮಿಸ್ಟರ್ ಬೆಂಗಳೂರು ಅಂತ ಸಿಕ್ಕಾಪಟ್ಟೆ ಬಿರುದುಗಳು. ಹುಡುಗ ಎಷ್ಟು ಕಷ್ಟಪಡ್ತಾನೆ ಬಾಡಿ ಬಿಲ್ಡ್ ಮಾಡಕ್ಕೆ. ಯಾವ ಹುಡುಗ? ನಾನೇ. ನೀನು ಹುಡುಗನ? ನೀನು ಆ ಥರ ಇವತ್ತು ಶೋಲ್ಡರ್ಸ್ಗೆ ಸ್ವಲ್ಪ ಲೈಟ್ ವೆಯ್ಟಲ್ಲೇ ಮಾಡ್ತಾ ಇದ್ದೀನಿ, ಯಾಕಂದರೆ ಬ್ಲಡ್ ಕೊಟ್ಟಿರೋದ್ರಿಂದ ಜಾಸ್ತಿ ವೆಯ್ಟ್ ಎತ್ಬೇಡ ಅಂತ ಹೇಳಿದರು.
ಅಷ್ಟಾಕಿ ನೀರ್ ಹಾಕ್ಬಿಟ್ಟು ರೋಸ್ಟ್ ಮಾಡ್ತಾ ಇರ್ಬೇಕು, ಅರ್ಧ ಗಂಟೆ ರೋಸ್ಟ್ ಮಾಡ್ಬೇಕು. ಅದೇ ನೀರ್ ಹಾಕ್ತೀವಿ, ನೀರ್ ಹಾಕಿ ನಮ್ಮ ಕೋಚ್ ಪನ್ನೀರ್ ರೆಸಿಪಿ ಹೇಳ್ತಾ ಇದ್ರು. ಅದಾದ್ಮೇಲೆ ನಾವು 4 ಜನ ಪೋಸಿಂಗ್ ಮಾಡೋಣ ಅಂತ ಹೋದ್ವಿ. ಜಿಮ್ ಮುಗಿಸ್ಕೊಂಡು ನಾವೆಲ್ಲ MA ಗ್ರೌಂಡ್ ಕಡೆ ಹೊಟ್ವಿ. ಲಾಸ್ಟ್ 6 days ಇಂದ BIC ಇವೆಂಟ್ ನಡೀತಾ ಇದೆ, ಬಟ್ ನಾನು ಅಟೆಂಡ್ ಮಾಡೋಕ್ಕಾಗಿಲ್ಲ. ನಾನೇನಾದ್ರು ಲಾಸ್ಟ್ನೇ ದಿನ ಹೋದ್ರೆ ವ್ಲಾಗ್ ಮಾಡಾಕ್ತೀನಿ. ಇವತ್ತಿಗಿಷ್ಟೇ, ಮುಂದಿನ ವ್ಲಾಗಲ್ಲಿ ಸಿಗೋವರೆಗೂ ಬಾಯ್ ಬಾಯ್.